ಸೊ ನಾನು ಹ್ಯಾರಿಸ್ ಅವರು ಇನ್ನು ಭಾಳ ಜನ MLA ನಾನು ಹ್ಯಾರಿಸ್ ಅವರು ಮತ್ತು ಇನ್ನು ಅನೇಕ ಶಾಸಕರು ಪ್ರಿಯಾಂಕಾ ಖರ್ಗೆ ಅವರು ಮೋಟಮ್ನವರು ಎಲ್ಲ ಕೇರಳಗೆ ಅಜಯ್ ಸಿಂಗು ಎಲ್ಲ ಕೇರಳಗೆಲ್ಲ ಹೋಗಿದ್ದು. ಇನ್ನು ಕೆಲವರು ಅಲ್ಲೇ ಇದ್ದಾರೆ. ಎಲ್ಲ ಪ್ರವಾಸ ಮಾಡಿದ್ದೀವಿ. ಈ ಸತಿ 2/3 ಮೆಜಾರಿಟಿ ಬರ್ತದೆ ಅಂತ ಆತ್ಮವಿಶ್ವಾಸ ಇದೆ. 10 ವರ್ಷ ಅವರ ಆಡಳಿತ ಜನ ಬೇಯಿಸಿದ್ದಾರೆ. BJP ಜೊತೆ ಹೊಂದಾಣಿಕೆ ಕೂಡ ಅವರು ಮಾಡಿಕೊಂಡು ಒಳ ಒಪ್ಪಂದ ನಡೆದಿದೆ. ಬಟ್ 10 ವರ್ಷದಲ್ಲಿ ಏನು ಗುರುತಾದಂಥ ಅಭಿವೃದ್ಧಿ ಆಗಿಲ್ಲ. ಫೈನಾನ್ಷಿಯಲಿ ಕೂಡ ಭಾಳ ದೊಡ್ಡ ಪೆಟ್ಟು ಬಿದ್ದಿದ್ದಾರೆ. ಹೊರಗಡೆ ದೇಶದಿಂದ ಇವತ್ತು ಆಗ್ತಾ ಇರೋಂಥ ಸಮಸ್ಯೆಗೆ ಮತದಾರರು ಬಂದು ಓಟು ಕೂಡ ಆಗ್ತಾ ಇಲ್ಲ. ಅವರೆಲ್ಲ UPA ಓಟ್ ಹಾಕ್ತಾರೆ, UDಗೆ ಓಟ್ ಹಾಕ್ತಾರೆ ಅಂತೇಳಿ, ಇದು UDF ಓಟ್ ಹಾಕ್ತಾರೆ ಅಂತೇಳಿ ಅವ್ರು ಸರ್ವೆ ಮಾಡಿಸಿ ಆ ಟ್ರಾನ್ಸ್ಪೋರ್ಟೇಷನ್ಗೂ ಫ್ಲೈಟ್ ವ್ಯವಸ್ಥೆ ಕೂಡ ಇಲ್ಲ ಅಂತ ಅವರೇ ಕಾಸು ಕೊಟ್ಬಿಟ್ಟು ಬರ್ತಿದ್ರು. ಬಟ್ ಹೆಚ್ಚಿಗೆ ಫ್ಲೈಟ್ಗಳನ್ನ ಹಾಕಿಸ್ತಿಲ್ಲ. ಸೊ ಇವೆಲ್ಲ ಸಮಸ್ಯೆ ಇದೆ. ಆದರೂ ಕೂಡ ಕಾಂಗ್ರೆಸ್ ಪಕ್ಷ ಮತ್ತು UDF ಭಾಳ ಒಗ್ಗಟ್ಟಿನಿಂದ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ. ಸೊ ನಾನು ಸುಮಾರು ಒಂದು 14 ಕಾರ್ಯಕ್ರಮ ಪಾರ್ಟಿಸಿಪೇಟ್ ಮಾಡಿ ಬಂದಿದ್ದೇನೆ 3 ದಿನದಲ್ಲಿ. ರೋಡ್ ಶೋಗಳು ಮಾಡಿದ್ದೇನೆ, ಭಾಷಣಗಳು ಮಾಡಿದ್ದೇನೆ, ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದೇನೆ, ಎಲ್ಲ ಕಾರ್ನರ್ ಮೀಟಿಂಗ್ಸ್ ಎಲ್ಲ ಅಡ್ರೆಸ್ಕೊಂಡು ಮಾಡಿಬಿಟ್ಟು ಬಂದಿದ್ದೇನೆ. ಸೊ ಭಾಳ ಚೆನ್ನಾಗಿ ಕಾರ್ಯಕ್ರಮ, ಎಲೆಕ್ಷನ್ನು ಭಾಳ ಶಿಸ್ತು, ಅಲ್ಲಿ ಸ್ವಲ್ಪ ಶಿಸ್ತು ಜಾಸ್ತಿ. ಎಲ್ಲ ಪೊಲಿಟಿಕಲ್ ಪಾರ್ಟೀಸಲ್ಲೂ ಭಾಳ ಶಿಸ್ತಿದೆ. ಅವ್ರ ಹತ್ರ ಕಲಿಯೋದು ಕೂಡ ಬೇಕಾದಷ್ಟಿದೆ. ಸೊ ಇವತ್ತೆಲ್ಲ ಕುಟುಂಬ ಸಭೆಗಳಂತ ಮಾಡ್ತಾರೆ. ಅಂದರೆ ಎಲ್ಲ ಫ್ಯಾಮಿಲೀಸು ಸೇರಿ ಸಭೆಗಳು ಮಾಡ್ತಾರೆ. ನಿನ್ನೆ ರಾತ್ರಿ ಹಂಗೆ ನಾವು ಕೊನೆ ಸಭೆ ಕುಟುಂಬದ ಸಭೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿಬಿಟ್ಟು ನಾನು ಬಂದೆ. ಸೊ ಹಾಗೆ ಕೇರಳ ಎಲೆಕ್ಷನ್ನು ಭಾಳ ಚೆನ್ನಾಗಿ. ಕರ್ನಾಟಕದ 2 ಬೈ ಎಲೆಕ್ಷನ್ ಬಗ್ಗೆ 2 ಬೈ ಎಲೆಕ್ಷನ್ನು ಇಲ್ಲೇ ನಾನು ಅಲ್ಲಿ ಬಾಗಲಕೋಟೆಗೆ ಹೋಗಿದ್ದೆ, ದಾವಣಗೆರೆಗೆ ಹೋಗಿದ್ದೆ. ಈಗ ದಾವಣಗೆರೆಗೆ ಹೋಗ್ತಾ ಇದ್ದೀನಿ ಫೈನಲ್ಲು. ಭಾಳ ಚೆನ್ನಾಗಿ ನಡೆದಿದೆ. 2 ಎಲೆಕ್ಷನ್ ಕೂಡ ಗೆಲ್ತೀವಿ. ನಮ್ಮ ಕಾರ್ಯಕ್ರಮ ಜನ ಭಾಳ ಖುಷಿ ಪಡ್ತಾ ಇದ್ದಾರೆ. ಈಗ ಆಗ್ತಾ ಇರೋಂಥ ತಿರ್ಗಾ ಕೇಂದ್ರ ಸರ್ಕಾರದಿಂದ ಬೆಲೆ ಏರಿಕೆ, ಅದಕ್ಕೂ ಕೂಡ ಇನ್ನು ಅವ್ರ ಬಾಯೇ ಬಿಚ್ಚಿಲ್ಲ. ಸೊ ಕೇಂದ್ರದಿಂದ ಯಾವ ಥರ ರಿಲೀಫು ಕೂಡ ಇಲ್ಲ. ಆದರೆ ನಾವು ಮುಂದೋಚನೆಯಿಂದ ಈ 5 ಗ್ಯಾರಂಟಿಗಳು ಕೊಟ್ಟಿದ್ದರಿಂದ ಜನಕ್ಕೆ ಸ್ವಲ್ಪ ಸುಧಾರಣೆ ಆಗಿದೆ. ಸೊ 2 ಕೂಡ ನಾವು ಗೆಲ್ತೀವಿ, ಯಾವ ಸಮಸ್ಯೆ ಇಲ್ಲ. ಹೇಳಿ, ಯಾಕೆ ಅದು ಸಮಸ್ಯೆ? ನೀವು ಯಾಕೆ ಆ ಸಮಸ್ಯೆ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಹೇಳಿ, ಕಾಲ ಅದಕ್ಕೆ ಉತ್ತರ ಹೇಳ್ತದೆ ಅಂತ ಹೇಳಿದ್ರಲ್ಲ. ನಾನು ಬೇರೆಯವರ ಪ್ರಶ್ನೆಗೆ ಉತ್ತರ ಕೊಡಕ್ಕೆ ತಯಾರಿಲ್ಲ. ನಾನು ಪಕ್ಷದ ಅಧ್ಯಕ್ಷ. ಯಾರು ಉತ್ತರ ಕೊಟ್ಟರು CM ಕೊಡಬೇಕು, ಇಲ್ಲ ನಾನು ಉತ್ತರ ಕೊಡಬೇಕು. ನಮ್ಮಿಬ್ಬರು ಮಾತು ಬಿಟ್ಟರೆ ಬೇರೆಯವ್ರ ಮಾತೆಲ್ಲ ಗೌನ. ಕಾಲ ಉತ್ತರ ಹೇಳ್ತದೆ. ನೋಡಪ್ಪ, ಅದನ್ನೇ ಜೋಶಿಯವರು ಫಸ್ಟು ನಮ್ಮ ರಾಜ್ಯದ ಹಿತಕ್ಕೆ ಸಹಾಯ ಮಾಡಬೇಕು. 2 ಇದು ಬಂತಪ್ಪ ಶಿಪ್ಪು. ಯಾಕೆ ಗುಜರಾತಲ್ಲಿ ಇಳಿತು? ಒಂದು ನಮ್ಮ ಮಂಗಳೂರಲ್ಲೋ, ಕೇರಳಲ್ಲೋ, ಚೆನ್ನೈಯಲ್ಲೋ ಇಳಿಸ್ಬೇಕಾಯ್ತು. ಈ ಕಡೆ ದಕ್ಷಿಣ ಭಾರತಕ್ಕೆ ಯಾಕೆ ಅಲ್ಲಿ ಇಳಿಸ್ಕೊಂಡ್ರು? ಅವರೇನು ಬರೀ ಉತ್ತರ ಭಾರತ ನೋಡ್ತಾ ಇದ್ದಾರೆ, ದಕ್ಷಿಣ ಭಾರತ ಎಲ್ಲ ಮರಿತಾ ಇದ್ದಾರೆ. ನೀರು ಮಾಡ್ತೀರಿ? ಅವ್ರಿಗೆ ಇಲ್ಲಿ ಬೇಸ್ ಇಲ್ವಲ್ಲ ಸೌತ್ ಇಂಡಿಯಾಲಿ, ಅದಕ್ಕೆ ಅವ್ರು ರಾಜಕಾರಣ ಮಾಡ್ತಾರೆ.